ನಾನು ನನ್ನ ಮಗುವಿನಿಂದ 5 ನಿಮಿಷಗಳ ವಿರಾಮ ತೆಗೆದುಕೊಂಡೆ, ಆದರೆ ಅದು ಅವನಿಗೆ ದೈಹಿಕವಾಗಿ ಅಸಹ್ಯ ಉಂಟುಮಾಡಿತು ಎಂದು ನನ್ನ ಸಂಗಾತಿ ಹೇಳಿದ. ಇಂದು ಬೆಳಿಗ್ಗೆ ನಾವು ಹಾಸಣೆಯ ಮೇಲಿದ್ದೆವು. ಮಗುವಿಗೆ ಹಾಲುಣಿಸಿದ್ದು, ತೇಗಿಸಿದ್ದು ಮತ್ತು ಡೈಪರ್ ಬದಲಾಯಿಸಿದ್ದು ಎಲ್ಲವೂ ಮುಗಿದಿತ್ತು. ನಾನು ಅವನಿಗೆ ಮತ್ತೆ ಹಾಲುಣಿಸಲು ಪ್ರಯತ್ನಿಸಿದೆ, ಆದರೆ ಬೇಸರದಿಂದ ಅವನು ನನ್ನನ್ನು ಕಚ್ಚಿದ. ನಾನು ಸುಮ್ಮನೆ ಮಗ್ಗುಲು ಬದಲಿಸಿ 5 ನಿಮಿಷ ಅಲ್ಲಿಯೇ ಇರಲಿ ಎಂದು ಅವನಿಗೆ ಹೇಳಿದೆ. ಅವನು ತುಂಬಾ ಸಂತೋಷವಾಗಿದ್ದ. ಬೊಲ್ಬೊಲ್ ಮಾತನಾಡುತ್ತಾ ನನ್ನ ಟೀ-ಶರ್ಟ್ ಜೊತೆ ಆಟವಾಡುತ್ತಿದ್ದ. ಆಗ ನನ್ನ ಸಂಗಾತಿ ನಾನು ಮಗುವಿಗೆ ಬೆನ್ನು ಮಾಡಿ ಮಲಗಿರೋದು ಏಕೆ ಎಂದು ಕೇಳಿದ. ಮಗು ತೃಪ್ತಿಯಿಂದಿದೆ ಮತ್ತು ಒಂದು ಕ್ಷಣ ವಿಶ್ರಮಿಸುತ್ತಿದೆ ಎಂದು ನಾನು ಅವನಿಗೆ ಹೇಳಿದೆ. ಅವನ ಪ್ರತಿಕ್ರಿಯೆ, ಅದು ಅವನಿಗೆ ದೈಹಿಕವಾಗಿ ಅಸಹ್ಯ ಉಂಟುಮಾಡಿತು ಎಂದು ಹೇಳಿದ. ಸಾಮಾನ್ಯವಾಗಿ ನನ್ನ ಸಂಗಾತಿ ತುಂಬಾ ಒಳ್ಳೆಯವನು. ಅವನು ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಾನೆ ಮತ್ತು ಪಾರ್ಟ್ ಟೈಮ್ ಕೆಲಸ ಮಾಡುತ್ತಾನೆ. ಆದರೆ ನಾನು ಮನೆಯಲ್ಲೇ ಇದ್ದು ಮಗುವನ್ನು ನೋಡಿಕೊಳ್ಳುವ ತಾಯಿಯಾಗಿದ್ದೇನೆ. ನನ್ನ ಇಡೀ ಜೀವನವೇ ಮಗುವಿನ ಸುತ್ತ ಸುತ್ತುತ್ತದೆ. ಅವನು ಮಗುವನ್ನು ನೋಡಿಕೊಳ್ಳುವಾಗ ಅದು ಕೇವಲ ಬೇಬಿ ಸಿಟ್ಟಿಂಗ್ ಎಂದು ಭಾವಿಸುತ್ತಾನೆ ಮತ್ತು ನೀರು ಕುಡಿಯುವುದನ್ನು ಕೂಡ ಮರೆಯುತ್ತಾನೆ. ನಾನು ಕೇವಲ 5 ನಿಮಿಷಗಳ ನೆಮ್ಮದಿಯ ಮೇಲೆ ಬದುಕುಳಿಯುತ್ತಿದ್ದೇನೆ. ನಂತರ ಅವನು ಕ್ಷಮೆಯಾಚಿಸಿದ, ಆದರೆ ಆ ಆರಂಭದ ಅಸಹ್ಯದ ಭಾವನೆಯನ್ನು ನಾನು ಮರೆಯಲಾಗುತ್ತಿಲ್ಲ. ನನ್ನ ಮಾನಸಿಕ ಆರೋಗ್ಯಕ್ಕಾಗಿ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳುವುದು ನಿಜವಾಗಿಯೂ ಅಸಹ್ಯಕರವೇ?